ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಆಟ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಶಿವಮೊಗ್ಗದ NT ರಸ್ತೆಯಲ್ಲಿರುವಂತಹ ಆರ್ಯ TVS ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿ TVS ಜುಪಿಟರ್ ಸ್ಕೂಟರನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ ಬಂದಿದ್ದೀನಿ. ನೆಟ್ಟಲ್ಲೆಲ್ಲ ಹುಡುಕಿದೆ. ಇಲ್ಲಿ ಜುಪಿಟರ್ ಚಾಯ್ಸು, ಕಲರ್ ಚಾಯ್ಸು ತುಂಬ ಚೆನ್ನಾಗಿದೆ ಆರ್ಯ ಶೋರೂಮಲ್ಲಿ ಅಂತ. ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ. ಆರ್ಯ TVSಲ್ಲಿ ಜುಪಿಟರ್ 110 ಮತ್ತು ಜುಪಿಟರ್ 125 ಸ್ಕೂಟರ್ಗಳು ಸಾಕಷ್ಟು ಕಲರ್ಸಲ್ಲಿ ಅವೈಲೇಬಲ್ ಇದ್ದಾವೆ. ಮತ್ತು ನಮಗೂ ಗೊತ್ತಿರೋ ಹಾಗೆ TVS ಕಂಪನಿಯ ಸ್ಪೇರ್ಗಳು ಸರ್ವಿಸ್ ಇರ್ಬೋದು, ಒಳ್ಳೆ ಸರ್ವಿಸಿಗೆ ಹೆಸರುವಾಗಿರೋ ಅಂತಹ ಕಂಪನಿ ಇದು. ಹಾಗಾಗಿ ಬನ್ನಿ ಒಳಗಡೆ ಹೋಗೋಣ. ಯಾವ ಫೆಸಿಲಿಟೀಸ್ ಇದೆ, ಯಾವ ಸ್ಪೆಷಲ್ ಆಫರ್ಗಳಿದೆ ಮತ್ತು ಸ್ಕೂಟರ್ಗಳಲ್ಲಿ ಯಾವ ವೆರೈಟಿಗಳಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ಕಟ್ಕೊಡ್ತೀನಿ. ಫ್ರೆಂಡ್ಸ್, ಯಾಕೆ ನನಗೆ TVS ಜುಪಿಟರ್ ಇಷ್ಟ ಆಯಿತು ಅಂದರೆ, ಇದು ತುಂಬಾ ಸೀಟ್ ಕೆಳಗಡೆ ತುಂಬ ಡಿಕ್ಕಿ ದೊಡ್ಡದಿದೆ. ಎರಡೆರಡು ಹೆಲ್ಮೆಟ್ಗಳನ್ನು ಕ್ಯಾರಿ ಮಾಡ್ಬೋದು. ಜೊತೆಗೆ ಆಫೀಸ್ ಫೈಲ್ಸ್ಗಳನ್ನು ಇಲ್ಲ ನಾವು ಶಾಪಿಂಗ್ ಮಾಡಿದಾಗ ಸಾಕಷ್ಟು ಥಿಂಗ್ಸ್ಗಳನ್ನು ಡಿಕ್ಕಿ ಹತ್ರ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ ಇದರಲ್ಲಿ. ಆಮೇಲೆ ಮೆಟಲ್ ಬಾಡಿ ಬರುತ್ತೆ. ಮೆಟಲ್ ಬಾಡಿ 2 ಹೆಲ್ಮೆಟ್ಸನ್ನು ಕ್ಯಾರಿ ಮಾಡ್ಬೋದು. ಪೆಟ್ರೋಲ್ ಟ್ಯಾಂಕಲ್ಲಿ ಹಾಕಲ್ಲ, ಇಲ್ಲೇ ಬರುತ್ತೆ. ಗಾಡಿ ಸ್ಟಾರ್ಟ್ ಮಾಡೋದು ಗಾಡಿ ಎಲ್ಲ ಇದರಲ್ಲೇ ಆಗುತ್ತೆ. ಹೌದು, ಎಲ್ಲ ನೋಡಿ ಈ ಟೈಪ್ ಇದೆ. ಎಷ್ಟು ಕಲರ್ಸ್ ಇದೆ ಸರ್ ಮೇಡಮ್? ಇದರಲ್ಲಿ ಒಂದು 4 ಕಲರ್ಸ್ ಬರುತ್ತೆ. ರೆಡ್, ಬ್ಲೂ, ಆಮೇಲೆ ಗ್ರೇ, ವೈಟ್, ಈ ಥರ ಪರ್ಪಲ್. ಒಂದು 5 ಕಲರ್ಸು ಈ ಅನಲಾಗ್ ಮೀಟ್ರಲ್ಲಿ ತೊಗೋಬೋದು. 5 ಕಲರ್ಸ್ ಅವೈಲೇಬಲ್ ಇದೆ. TVSಲ್ಲಿ ಸ್ಪೇರ್ ಕೂಡ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಮತ್ತು ಸರ್ವಿಸ್ ಕೂಡ ಚೆನ್ನಾಗಿದೆ. ಅಂದರೆ ಜುಪಿಟರಲ್ಲೇ ಅದ ನೆಕ್ಸ್ಟ್ ವರ್ಷನ್ ಅದು. ಫ್ರಂಟಿಗೆ ನೋಡಿ ಈ ಥರ LED ಎಲ್ಲ ಬರುತ್ತೆ. ಫ್ರಂಟ್ LED ಇರುತ್ತೆ. ಕಾರ್ ಲೈಕ್ LED ಬರುತ್ತೆ. ನೈಟ್ ಡ್ರೈವ್ ಮಾಡೋರಿಗೆ ಸೇಫ್ ಅಂತ. ನೈಟ್ ಡ್ರೈವ್ ಮಾಡೋರಿಗೆಲ್ಲ ಸಿಂಪಲ್ ಆಗಿದೆ. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಕಂಪ್ಲೀಟ್ LED ಪ್ಲಸ್ ಲೈಟು ಮತ್ತು ಈ ಥರ LED ಎಲ್ಲ ಇತ್ತು. ಆಮೇಲೆ ಸೇಮ್ ಇದು ವರ್ಷ ಎಲ್ಲ ಮಾಮೂಲಿ ಫ್ರಂಟಿಗೆ. ಇದು ಬಾಡಿ ಯಾವುದಿದೆ? ಆಮೇಲೆ ಮೆಟಲ್, ಇದು ಫೈಬರ್ ಬಾಡಿ. ಇಷ್ಟು ಇದು ಕೆಳಗಡೆ ಮೆಟಲ್ಲು ಮತ್ತು ಈ ಕಡೆ ಮೆಟಲ್ ಇದು ಪೂರ್ತಿ ಮೆಟಲಿಕ್ ಮೆಟಲ್ ಅಂದರೆ ಸೇಮ್. ಇದು ಫೈಬರ್ ಮೆಟಲ್ಲು, ಕೆಳಗಡೆ ಮೆಟಲ್, ಈ ಟೈಪ್. ಇದ್ರದ್ದು 110 cc ಹಾಂ, ಇದು ಮೇಡಮ್ ಪ್ರೈಸ್ ಬಂದು ನಿಮಗೆ ಸ್ಟಾರ್ಟ್ ಆಗುತ್ತೆ ಆನ್ ರೋಡ್ ಪ್ರೈಸ್. ಅಂದರೆ ಆನ್ ರೋಡ್ ಮೀನ್ಸ್ ನಿಮಗೆ ಗಾಡಿ ರೇಟು, ಇನ್ಸೂರೆನ್ಸ್ 5 ವರ್ಷ, ಆಮೇಲೆ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಎಲ್ಲ ಮಾಡಿದರೆ 1,03,000 ನಿಮಗೆ ಆನ್ ರೋಡ್ ಆಗುತ್ತೆ. ಪ್ಲಸ್ ಇದಕ್ಕೆ ಅಡಿಷನಲ್ ಆಕ್ಸೆಸರೀಸ್ ಹಾಕ್ತೀವಿ. ಅಂದರೆ ಫ್ರಂಟು ಬ್ಯಾಕ್ ಗಾರ್ಡ್ ಹಾಕ್ತೀವಿ, ಸೀಟ್ ಕವರು, ಮ್ಯಾಟ್. ಅಡಿಷನಲ್ ನಿಮಗೆ 3,750 ರೂಪಾಯಿ ಬರುತ್ತೆ. ಅಂದರೆ ನಿಮಗೆ 1,03,000 ಜೊತೆ ಅಡಿಷನಲ್ ಆಗಿ ಆಗುತ್ತೆ ಮೇಡಮ್. ಟೋಟಲ್ ಎಲ್ಲ 1,06,000 7,000 ಆಗುತ್ತೆ ಟೋಟಲ್ ಎಲ್ಲ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿ? ಹಾಂ, ಎಲ್ಲ ಸೇರಿ ವಿತ್ ರಿಜಿಸ್ಟ್ರೇಷನ್ ಸೇರಿ. ಈ ಗಾಡಿ ಆದರೆ ನಿಮಗೆ 1,11,000 ಹತ್ರ ಆಗುತ್ತೆ ವಿತ್ ಫಿಟ್ಟಿಂಗ್ ಸೇರಿ. ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಇದು 1,07,000 ಆಗುತ್ತೆ. 3,750. ಇದರಲ್ಲೇ ಡಿಸ್ಕ್ ವೇರಿಯಂಟ್ ತೊಗೊತೀನಿ ಅಂದರೆ ಮತ್ತೆ ಡಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನೊಂದು 4,000 ಜಾಸ್ತಿ ಆಗುತ್ತೆ. ಏನಾಗುತ್ತದ? ಡಿಸ್ಕ್ ಬ್ರೇಕ್ ಬರುತ್ತೆ ಗೊತ್ತಾ ಮುಂದೆ ಫ್ರಂಟಲ್ಲಿ? ಹಾಂ, ಆ ಥರ ಅದು ತೊಗೊಂಡ್ರೆ ಒಂದು 4,000 ಜಾಸ್ತಿ ಆಗುತ್ತೆ. ಅಂದರೆ ಟೋಟಲ್ ಎಷ್ಟಾಗುತ್ತೆ ಅದು ಮೇಡಮ್? ಒಂದು 15-15. ಏನು ಮೈಲೇಜಲ್ಲಿ ಏನಾದ್ರು ಇದಕ್ಕೂ ಮೈಲೇಜಲ್ಲಿ ವೇರಿಯೇಷನ್ ಯಾವುದು ಬರಲ್ಲ, ಸೇಮ್ ಮೈಲೇಜ್ ಬರುತ್ತೆ. ಮತ್ತು ಯಾಕೆ ಅದಕ್ಕೆ ದುಡ್ಡು ಜಾಸ್ತಿ? ಅಂದರೆ ಇದು ಮೀಟರ್, ಡಿಜಿಟಲ್ ಮೀಟರ್ ಮಾಡಿದ್ದಾರೆ ಒಂದು ಅಡಿಷನಲ್. ಮತ್ತು ಆಕ್ಸೆಸರೀಸಲ್ಲಿ ನಿಮಗೆ ಅದು ಅಡಿಷನಲ್ಲೇ ಡಿಸ್ಕ್ ಬ್ರೇಕ್ ಕೊಡ್ತಾ ಇದ್ದೀವಿ. ಬ್ರೇಕಿಂಗ್ ಕಂಡೀಷನ್ ಚೆನ್ನಾಗಿರುತ್ತೆ. ಈಗ ಲೇಡೀಸ್ ಆಲ್ಮೋಸ್ಟ್ ಸಿಟಿ ಕಂಡೀಷನ್ ಅಂದರೆ ಆಲ್ಮೋಸ್ಟ್ ಬ್ರೇಕಿಂಗ್ ಕಂಡೀಷನ್ ಚೆನ್ನಾಗಿರಲ್ಲ. ಹಾಗಾಗಿ ಡಿಸ್ಕಿಗೆ ಲೈಕ್ ಮಾಡ್ತಾರಲ್ಲ. ಇದು ಎಷ್ಟು ಹೆಲ್ಮೆಟ್ ಎಷ್ಟು? ಹೆಲ್ಮೆಟ್ 2 ಹೆಲ್ಮೆಟ್ಸ್ ಇದರಲ್ಲೂ ಸೇಮ್. ಫೀಚರ್ಸ್ ಎಲ್ಲ ಡಿಕ್ಕಿ ದೊಡ್ಡದಿದೆಯಾ? ಹಾಂ, ಸೇಮ್ ಇದೇ ಡಿಕ್ಕಿ ಬರುತ್ತೆ, ಇದೇ ಸೇಮ್ ಡಿಕ್ಕಿ. ಮತ್ತು ಮೆಟಲ್ ಬಾಡಿ, ಸಿಂಗಲ್ ಶಾಕ್ ಅಬ್ಸರ್ವ್, ಆಮೇಲೆ 12 ಇಂಚ್ ಅಲಾಯ್ ವೀಲ್ ಬರುತ್ತೆ. ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ. ಅಲಾಯ್ ವೀಲ್ 12 ಇಂಚ್ ಇರೋದ್ರಿಂದ ರೋಡ್ ಗ್ರಿಪ್ ಭಾಳ ಚೆನ್ನಾಗಿದೆ. ಇದು CC
ಇದು 113. ಜುಪಿಟರ್ ಅಂತ ಅಂದರೆ ಫಸ್ಟ್ ಬೇಸ್ ಮಾಡಲು 113, ಆಮೇಲೆ ನೆಕ್ಸ್ಟ್ 125, ಈ ಥರ 2 ವೇರಿಯಂಟ್ ಬರ್ತದೆ. ಇದೆಲ್ಲ 113 CC ವೆಹಿಕಲ್ಸ್. ಮೈಲೇಜು ಮೇಡಮ್ 50ರಿಂದ 55 ಕಿಲೋಮೀಟರ್. ಕಂಪ್ನಿ 62 ಹೇಳುತ್ತೆ ಟೆಸ್ಟಿಂಗ್ ಕಂಡೀಷನ್. ಅಂದರೆ ನಮ್ಮ ರೋಡಿಗೆ, ನಮ್ಮ ಶಿವಮೊಗ್ಗ ರೋಡಿಗೆ ಎಲ್ಲ ಅಂದರೆ ನೀವು ರನ್ ಮಾಡೋದು ಲೇಡೀಸು ಎಲ್ಲ ಜೆಂಟ್ಸ್ ಎಲ್ಲ ರೈಡ್ ಮಾಡೋದ್ರಿಂದ ಒಂದು 50-55ಗೆ ನಿಮಗೆ ಮೋಸ ಇಲ್ಲ, ಆರಾಮಾಗಿ ಬರುತ್ತೆ ಮೈಲೇಜ್. 5 ವರ್ಷ ನಿಮಗೆ ಇಂಜಿನ್ ವಾರಂಟಿ ಇರುತ್ತೆ ಗಾಡಿಗೆ. ಟೋಟಲ್ ಕಂಪ್ನಿ 5 ವರ್ಷ ಇಂಜಿನ್ ವಾರಂಟಿ ಕೊಡುತ್ತೆ. ಪ್ಲಸ್ ಅಡಿಷನಲ್ ಅಂದರೆ ನಿಮಗೆ 1 ಇಯರು ಫ್ರೀ ಸರ್ವಿಸ್ ಕೊಡುತ್ತೆ. ಅಂದರೆ ಫ್ರೀ ಸರ್ವಿಸಲ್ಲಿ ನೀವು ಆಯಿಲ್ ಚಾರ್ಜ್ ಮಾತ್ರ ನೀವು ಪೇ ಮಾಡ್ತಾ ಹೋಗ್ಬೇಕು ನನಗೆ ಅಷ್ಟೇ. ಲೇಬರ್ ಚಾರ್ಜ್ ಯಾವಾಗ ನಾವು ತೊಗೊಳ್ಳಲ್ಲ. 1 ಇಯರ್ ಒಳಗಡೆ 3 ಫ್ರೀ ಸರ್ವಿಸ್ ಬರುತ್ತೆ. ಫಸ್ಟ್ 750 ಕಿಲೋಮೀಟರ್ಸ್ ಮಾಡಿಸ್ಬೇಕು, ಆಮೇಲೆ 6 ಮಂತಿಗೆ ಒಂದ್ಸಲ ಮಾಡಿಸಿದ್ರೆ ಈ ಥರ 1 ಇಯರ್ ಇರುತ್ತೆ. ನೆಕ್ಸ್ಟು 4 ವರ್ಷ ಪೇ ಸರ್ವಿಸ್ ಇರುತ್ತೆ. ಟೋಟಲ್ 5 ವರ್ಷ ಇದೆ ಇಂಜಿನ್ ವಾರಂಟಿ. ಅಂದರೆ 113 ಆಗುತ್ತೆ ಇದಾದರೆ. ಅಲ್ಲ ಮೇಡಮ್, ಇದು ಒಂದು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಡ್ರಮ್ ಬ್ರೇಕ್ ಆದರೆ ಡಿಸ್ಕ್ ಆದರೆ ಮತ್ತೆ 4,000 ಜಾಸ್ತಿ ಆಗುತ್ತೆ. ಆಪ್ಷನ್ ಡಿಸ್ಕ್ ಬರುತ್ತಲ್ಲ, ಬ್ರೇಕಿಂಗ್ ಕಂಡೀಷನ್ ಹೇಳಿದ್ದೆ, ಅದಕ್ಕೆ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ. ಒಂದು 4,000 to 5,000 ಜಾಸ್ತಿ ಆಗುತ್ತೆ. ಇದಕ್ಕೆ ಡಿಸ್ಕ್ ಫಿಟ್ಟಿಂಗ್ ಇಲ್ಲ, ಬೇಸ್ ಮಾಡಲ್ಲ ಅಷ್ಟೇ. ಬೇಸ್ ಮಾಡೋದು ಅಂದರೆ ಇದಕ್ಕೆ ನಿಮಗೆ LED ಎಲ್ಲ ಬರಲ್ಲ, ನಾರ್ಮಲ್ ಆಗಿರುತ್ತೆ ಅಷ್ಟೇ ಇದು ಗಾಡಿ. ಇದು ಮಾತ್ರ ಲೈಟಿಂಗ್ಸ್ ಎಲ್ಲ LED ಇರುತ್ತೆ ಅಷ್ಟೇ. ಇನ್ನೆಲ್ಲ ಸೇಮ್ ಫೀಚರ್ಸ್ ಎಲ್ಲ ಸೇಮ್ ಆಲ್ಮೋಸ್ಟ್ ಎಲ್ಲ. USB ಚಾರ್ಜರ್ ಇದಕ್ಕೆ. USB ಚಾರ್ಜರ್ ನೀವು ಎಕ್ಸ್ಟ್ರಾ ಅಡಿಷನಲ್ ಹಾಕೋಬೇಕಾಗುತ್ತೆ ನಾರ್ಮಲ್ ಗಾಡಿಯಲ್ಲಿ. ಇದರಲ್ಲಿ USB ಚಾರ್ಜರ್ ನೆಕ್ಸ್ಟ್ ಮಾಡೆಲಲ್ಲಿ. ಈ ಗಾಡಿ ಕೈ ಅಂತ ಡಿಸ್ಕ್ ಬ್ರೇಕ್ ಸ್ಮಾರ್ಟ್ ಕನೆಕ್ಟ್. ಸ್ಮಾರ್ಟ್ ಕನೆಕ್ಟ್ ಓಕೆ, ಥ್ಯಾಂಕ್ ಯು ಸರ್. ಈ ಥರ ಬರುತ್ತೆ. ಈ ವರ್ಷನಲ್ಲಿ ಬರುತ್ತೆ ಡಿಸ್ಪ್ಲೇ. ಮತ್ತು ಸೇಮ್ 2 ಹೆಲ್ಮೆಟ್, ಸ್ಪೇಸ್ ದೊಡ್ಡದಿದೆ. ಇದು 2 ಹೆಲ್ಮೆಟ್ ಕ್ಯಾರಿ ಮಾಡ್ಬೋದು. ಇದರಲ್ಲೂ ಸೇಮ್ 2 ಹೆಲ್ಮೆಟ್ ಬರುತ್ತೆ. ಕೂಡ ಒಂದು ನಿಮಿಷ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಮೇಡಮ್? ಇದರಲ್ಲಿ ಇದೊಂದು ಕಲರ್ ಇದೆ, 2 ಕಲರ್ಸ್ ಬರುತ್ತೆ, ಗ್ರೇ ಆ್ಯಂಡ್ ವೈಟ್. ಇದು ಇದರಲ್ಲೂ ಬ್ಲೂಟೂತ್ ಕನೆಕ್ಟೆಡ್, ನಾವಿಗೇಷನ್ನು, ಕಾಲರ್ ID ಎಲ್ಲ ಅಪ್ಗ್ರೇಡ್ ಇದೆ ನೋಡಿ ಇದರಲ್ಲಿ. ಈ ಗಾಡಿಯಲ್ಲಿ ಪುಟ ನೋಡಿ. ಆ್ಯಕ್ಚುಲಿ ಅದು ರೆಡ್ಡು ಫಸ್ಟ್ ಮಾಡೆಲ್ಲ, ಯಾರು ಕೇಳಲ್ಲ ಇವಾಗ, ಎಲ್ಲ ಡಿಜಿಟಲ್. ಅಂದರೆ ಕಾಸ್ಟಲ್ಲಿ ಒಂದು 2,000 ಡಿಫ್ರೆನ್ಸ್. ಈಗ GST ಆಗಿರೋದ್ರಿಂದ ಪ್ರೈಸ್ ಎಲ್ಲ ಡೌನ್ ಆಯ್ತಲ್ಲ, ಇನ್ನೂ ಕಡಿಮೆ ಆಯ್ತು ರೇಟೆಲ್ಲ. 125 CC. ಹೌದು. ವೆಯ್ಟಲ್ಲಿ ಏನಾದ್ರು ವ್ಯತ್ಯಾಸ ಇದೆ ರೋಡ್ ಗ್ರಿಪ್ಪಿಗೆ? ಮೇಡಮ್ ವೆಯ್ಟಲ್ಲಿ ಏನಾದ್ರು ವ್ಯತ್ಯಾಸ ಇದೆ? ವೆಯ್ಟ್ ಅಂದರೆ ಇದು ನಿಮಗೆ 108 ಬರುತ್ತೆ ಕರ್ಬ್ ವೆಯ್ಟ್. ಇದು 112, 113ವರೆಗೂ ಬರುತ್ತೆ ವೆಯ್ಟ್. ಆಫು ಆನು ಎಲ್ಲ ಪೆಟ್ರೋಲ್ ಎಲ್ಲ ಸೇಮ್ ಅದೇ ಥರ. ನೀವು 110 ನೋಡಿದ್ರಲ್ಲ ಅದೇ ಥರ ನೋಡಿ, ಇದೇ ಥರ ಇದರಲ್ಲೂ ಆಪ್ಷನ್ ಇದೆ. ಆಮೇಲೆ ನಾರ್ಮಲ್ ಮೀಟ್ರ್ ನೋಡಿ ಈ ಟೈಪ್ ಬರುತ್ತೆ ಇದರಲ್ಲಿ ಡಿಜಿಟಲ್. ಅಲ್ಲಿಗೆ ಫ್ಯೂಯಲ್ ಕೆಪಾಸಿಟಿ ಎಷ್ಟು? 5 ಲೀಟರ್ಸ್. 5 ಲೀಟರ್. 3 ಗಾಡಿ 5 ಲೀಟರ್. 5.5ವರೆಗೂ ಹಿಡಿಯುತ್ತೆ. 5 ಲೀಟರ್ಸ್ ಅಪ್ಡೇಟ್ ಮಾಡ್ಕೋಬೋದು. 5 ಲೀಟರ್. ಮೈಲೇಜ್ ಎಷ್ಟಿದೆ ಇದು? ಮೇಡಮ್ ಇದು 45-50, ಅದು 50-55. ಅದೇ ಜಾಸ್ತಿ ಆಗೋದು. 110 CC ಕಡಿಮೆ ಅಲ್ಲ, ಹಾರ್ಸ್ ಪವರ್ ಕಡಿಮೆ. ಇದು ಹಾರ್ಸ್ ಪವರ್ ಜಾಸ್ತಿ ಬರುತ್ತೆ ಆ ಥರ. ಬ್ರೇಕ್ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ. ನೀವು ಎರಡಲ್ಲಿ ಯಾವ ತೊಗೊಂಡ್ರು, ಲೇಡೀಸು, ಜೆಂಟ್ಸು, ಏಜ್ ಆಫ್ ಪರ್ಸನ್, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರನ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಏನಂದರೆ ಸೀಟ್ ಎಲ್ಲ ಸ್ವಲ್ಪ ಅಗಲ ಇದೆ ಬರುತ್ತೆ. ಮೇಡಮ್ ಅಲ್ಲ ಸೇಮ್ ಬರುತ್ತೆ. ಅಂದರೆ CC ನಿಮಗೆ 125 ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ, ಸ್ಪೇಸ್ ದೊಡ್ಡದಾಗಿ ಕಾಣುತ್ತೆ ನೋಡಿ. ಇದು ಚೆನ್ನಾಗಿದೆ. 2 ಹೆಲ್ಮೆಟ್. ಲಗೇಜ್ ಇಡ್ಬೋದು ಭರ್ಜರಿ. ಖಂಡಿತ ಮೇಡಮ್, ಏನಾದರೂ ನೀವು ಸಣ್ಣ ಪುಟ್ಟ ಲಗೇಜ್ನ ಕ್ಯಾರಿ ಮಾಡ್ಬೋದು. ನಿಯರ್ ಮಾರ್ಕೆಟ್ ಇದ್ದರೆ ಅಲ್ಲೇ ಇಟ್ಕೊಂಡು ಇದು ಮಾಡ್ಬೋದು. ಇದೊಂದು ಕುಷನ್ ಬೇರೆ ಇದೆ ಇದರಲ್ಲಿ. ಅಡಿಷನಲ್ ಅದೊಂದು ಎಕ್ಸ್ಟ್ರಾ ಗ್ರ್ಯಾಪ್ ಬೇರೆ ಒಂದು ಮಾಡಿದ್ದಾರೆ. ಅಡಿಷನಲ್ ಹಿಂದೆ ಕೂತಾರೆ ಕಂಫರ್ಟಬಲ್ ಇರುತ್ತೆ. ಅದೊಂದು ಅಡಿಷನಲ್ ಆಗಿದೆ. ಥ್ಯಾಂಕ್ ಯು ಸರ್. ಆಯ್ತು ಮೇಡಮ್.